ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಿಶೇಷ ಸಂಚಿಕೆ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಕಟಕ ರಾಶಿ ಈ ಮಾಸ ಪ್ರಮುಖವಾಗಿ ನಾವು ಪಿತೃಗಳನ್ನು ಆರಾಧನೆ ಮಾಡ್ತೇವೆ. ಅಂದರೆ ಇಂದಿನ ಸಂಚಿಕೆ ನಾನು ತಿಳಿಸ್ಕೊಟ್ಟಿದ್ದೆ ಪಿತೃಪಕ್ಷದ ಮಹತ್ವ ಏನು ಅಂತೇಳಿ. ಮುಂದಿನ ಸಂಚಿಕೆಗಳಲ್ಲಿ ಪಿತೃಪಕ್ಷದ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಮಾಡ್ತೇನೆ. ಯಾವ ರೀತಿ ಆಚರಣೆ ಮಾಡಬೇಕು, ಯಾರು ಪಿತೃಕಾರ್ಯಗಳನ್ನು ಮಾಡೋಕೆ ಅನುಜ್ಞೆ ಇದೆ, ಯಾರಿಗೆ ಅನುಜ್ಞೆಗಳಿಲ್ಲ, ಎಲ್ಲವೂ ಕೂಡ ತಿಳಿಸ್ಕೊಡ್ತೇನೆ. ಅದೇ ರೀತಿ ಈ ಮಾಸದಲ್ಲಿ ನಾವು ಪ್ರಮುಖವಾಗಿ ಭಾರತೀಯ ಸ್ವರೂಪವಾಗತಕ್ಕಂಥ ದುರ್ಗಾಮಾತೆಯನ್ನು ಆರಾಧನೆ ಮಾಡ್ತಕ್ಕಂಥ ಸೌಭಾಗ್ಯ ಭಗವಂತ ನಮಗೆ ಕಳಿಸ್ಕೊಟ್ಟಿದ್ದಾನೆ. ಅಂದ್ರೆ ನವರಾತ್ರಿ ಪ್ರಾರಂಭ ಆಗತಕ್ಕಂಥದ್ದು ಅಂತ. ಮಹಾಲಯ ಅಮಾವಾಸ್ಯೆ ಮುಗಿದ ನಾಳೆ ನಿಮಗೆ ನವರಾತ್ರಿ ಪ್ರಾರಂಭ ಆಗುತ್ತೆ. ಈ ಬಾರಿ 11 ದಿನ ನವರಾತ್ರಿ ಬಂದಿರತಕ್ಕಂಥದ್ದು. ಲಾಭವ, ಆಪತ್ತ, ನಷ್ಟವ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಪ್ರಮುಖ ನವರಾತ್ರಿಯಂದು ಯಾರು ದುರ್ಗೆಯನ್ನ ಆರಾಧನೆ ಮಾಡುತ್ತಾರೋ, ಈ ಬಾರಿ ಬಂದಿರತಕ್ಕಂಥ 11 ದಿನಗಳು ಯಾರು ಶ್ರದ್ಧೆಯಿಂದ ನಿಯಮದಿಂದ ಭಗವತಿಯ ಆರಾಧನೆಯನ್ನ ಮನಸ್ಸಲ್ಲಾಗಿರ್ಬೋದು ಅವರ ಮನೆಗಳಲ್ಲಿ ಆಚರಣೆ ಮಾಡ್ತಾರೋ ಖಂಡಿತವಾಗಿಯೂ ಇರತಕ್ಕಂಥ ದಾರಿದ್ರ್ಯ ನಿವಾರಣೆ ಆಗತ್ತೆ ಅಂತ. ಈ ಮಾಸದಲ್ಲಿ ನೀವು ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿಯೋ, ದುರ್ಗಾ ಪರಮೇಶ್ವರಿಯೋ, ಕುಲದೇವತೆಯೋ, ಮಾರಮ್ಮನೋ, ಯಾವುದೇ ದುರ್ಗೆ ಸ್ವರೂಪ ದೇವಸ್ಥಾನಗಳಾಗಿರ್ಬೋದು, ಪಾರ್ವತಿ ದೇವಸ್ಥಾನಗಳಾಗಿರ್ಬೋದು, ಹೋಗಿ ಭಗವತಿಗೆ ಒಂದು ಕುಂಕುಮಾರ್ಚನೆ ಮಾಡಿಸತಕ್ಕಂಥದ್ದು, ಒಂದು ಹಣ್ಣುಕಾಯಿ ನೈವೇದ್ಯಗಳನ್ನು ಮಾಡಿಸತಕ್ಕಂಥದ್ದು, ಭಗವತಿ ಹೆಸರಿನಲ್ಲಿ ಹಸಿದವರಿಗೆ ಅನ್ನದಾಸವನ್ನು ಮಾಡತಕ್ಕಂಥದ್ದು, ಯಾರಿಗೆ ಬಟ್ಟೆಗಳಿಲ್ಲ, ಆಶ್ರಯ ಇಲ್ಲ ಅವರಿಗೆ ನಿಮ್ಮ ಶಕ್ತಿನುಸಾರವಾಗಿ ಆಶ್ರಯಗಳನ್ನು ಕೊಡತಕ್ಕಂಥದ್ದು ಮಾಡಿ ಖಂಡಿತವಾಗಿಯೂ ಆ ಭಗವತಿ ನಿಮಗೆ ಈ ಮಾಸದಲ್ಲಿ ಹರಿಸ್ತಾಳೆ. ಇರತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಇದು ಮಿಥುನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಈ ಮಾಸದಲ್ಲಿ ಆಚರಣೆ ಮಾಡತಕ್ಕಂಥದ್ದು ಅಂತ. ಖಂಡಿತವಾಗಿಯೂ ಆ ದುರ್ಗಾ ಪರಮೇಶ್ವರನ ಪ್ರತಿಯೊಬ್ಬರ ಮೇಲಿರಲಿ ಅಂತೇಳಿ ಆಶಿಸುತ್ತೇನೆ. ಕಟಕ ರಾಶಿಯವರಿಗೆ ಈ ಮಾಸ ಕೊಂಚ ಮಟ್ಟಿಗೆ ಲಾಭದಾಯಕ ಮಾಸವಾಗಿರುತ್ತೆ ಅಂತ. ಪ್ರಮುಖ ನೀವೇನು ಒಂದಷ್ಟು ಜನ ಹಣಕಾಸಿನ ಮುಂಗಟ್ಟಿನಲ್ಲಿ ಸಿಗಾಕೊಂಡಿರ್ತೀರಾ. ಇನ್ಯಾರೋ ಯಾರಿಗೋ ಒಂಚೂರು ಹಣ ಕಟ್ಬಿಟ್ಟಿದೆ, ಅವ್ರು ಇನ್ನೇನು ಕೊಟ್ಬಿಡ್ತಾರೆ ಅಂತ ಕೂಡ ಒಂದಷ್ಟು ತಿಂಗಳು ಮಾಡ್ಬಿಟ್ರು, ಹಣಕಾಸು ನನಗೆ ವಾಪಸ್ಸೇ ಬರ್ತಾ ಇಲ್ಲ ಅಂತ ಭಾವನೆಯಲ್ಲಿದ್ದವರು, ಬೇಜಾರಲ್ಲಿದ್ದವ್ರಿಗೆ ಶುಭದ ಸುದ್ದಿ. ಈ ಮಾಸ ಕೊಂಚ ಮಟ್ಟಿಗೆ ಪ್ರಯತ್ನ ಪಡಿ. ಹಣಕಾಸಿನ ಮುಂಗಟ್ಟಿಂದ ದೂರವಾಗ್ತೀರಾ. ಯಾವ ಹಣಕಾಸು ಬರಬೇಕು ಅಂತ ತುಂಬಾ ತಿಂಗಳುಗಳಿಂದ, ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಿದ್ದೀರಾ, ಆ ವಿಚಾರದಲ್ಲಿ ಖಂಡಿತ ಶುಭ ಸುದ್ದಿ ನಿಮ್ಮದಾಗಿರುತ್ತೆ. ಅದಷ್ಟು ಹಣಕಾಸಿನ ನೆರವು ನಿಮಗೆ ಸಿಗ್ತಾ ಬರುತ್ತೆ ಅಂತ. ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ನಿಮ್ಮ ವೃತ್ತಿಯಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ನೋಡತಕ್ಕಂಥವ್ರಾಗಿರ್ತೀರಾ ಅಂತ. ನೀವು ಯಾವುದೇ ವೃತ್ತಿ ಮಾಡೋದಾಗಿರ್ಬೋದು, ಡಾಕ್ಟರ್ ಆಗಿರ್ತಾರೆ, ಲಾಯರ್ ಆಗಿರ್ತಾರೆ, ಜಡ್ಜ್ ಆಗಿರ್ತಾರೆ, ವಿದ್ಯಾರ್ಥಿ ಆಗಿರ್ತಾರೆ, ಒಂದು ಹಾಸ್ಪಿಟಲ್ ಕೆಲಸ ಮಾಡೋರಾಗಿರ್ತಾರೆ, ಒಂದು ಕ್ಲರ್ಕ್ ಆಗಿರ್ತಾರೆ, ನೀವು ಯಾವುದೇ ಉದ್ಯೋಗವನ್ನು ಮಾಡಿ ಈ ಮಾಸ ನೀವು ಮಾಡತಕ್ಕಂಥ ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನ ನೀವು ಕಾಣಬಹುದು ಅಂತ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ. ಸರಸ್ವತಿ ಅನುಗ್ರಹದಿಂದ ನಿಮ್ಮ ಜ್ಞಾನವನ್ನ ನೀವು ವೃದ್ಧಿ ಮಾಡ್ಕೊಳ್ತೀರಾ. ಪ್ರಮುಖವಾಗಿ ವಿದ್ಯಾ ಕ್ಷೇತ್ರದಲ್ಲಿ ಒಂದಷ್ಟು ವಿಚಾರದಲ್ಲಿ ಚಾಪು ಮೂಡಿಸತಕ್ಕಂಥ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಈ ಮಾಸ ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಹೆಸರು ತಂದುಕೊಡುತ್ತೆ ಅಂತ. ಅದೇ ರೀತಿ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ಲಭ್ಯವಾಗತ್ತೆ ಅಂತ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ನೆಲೆಸುತ್ತೆ ಅಂತ. ತುಂಬಾ ಜನ ಕೇಳ್ತಿರ್ತೀರ, ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ, ಒಂದು ಶಾಂತಿ ನೆಮ್ಮದಿ ಇದ್ರೆ ಸಾಕಪ್ಪ ಅಂತ. ಕಟಕ ರಾಶಿಯವರಿಗೆ ಆ ಭಗವಂತನ ಅನುಗ್ರಹದಿಂದ ಈ ಮಾಸದಲ್ಲಿ ಒಳ್ಳೆ ಶಾಂತಿಯನ್ನ ಹಾಗೂ ನೆಮ್ಮದಿಯನ್ನ ಕಾಣುವಂತರಾಗಿರ್ತೀರ. ಅದೇ ರೀತಿ ಪ್ರಮುಖವಾಗಿ ಮಾಡತಕ್ಕಂಥ ಯಾರು ಬಟ್ಟೆ ಬಿಸ್ನೆಸ್ಗಳನ್ನು ಮಾಡ್ತಿರ್ತಿರೋ, ಯಾರು ಕಬ್ಬಿಣದ ಬಿಸ್ನೆಸ್ಗಳನ್ನು ಮಾಡ್ತಿರ್ತಿರೋ ಅವರಿಗೆ ಈ ಮಾಸ ಕೊಂಚ ಮಟ್ಟಿಗೆ ಲಾಭದಾಯಕ ಮಾಸವಾಗಿರುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಕೂಡ ಸಂಪಾದನೆ ಮಾಡ್ತೀರಾ. ಲಕ್ಷ್ಮಿ ಅನುಗ್ರಹವು ಕೂಡ ನಿಮಗಾಗತ್ತೆ ಅಂತ. ಕಟಕ ರಾಶಿಯವರಿಗೆ ಈ ಮಾಸ ಪ್ರಯಾಣ ಮಾಡತಕ್ಕಂಥ ಯೋಗವನ್ನು ಲಭಿಸತಕ್ಕಂಥ ಮಾಸವಾಗಿರುತ್ತೆ. ದೂರದ ಪ್ರಯಾಣವನ್ನ ಅಥವಾ ಈ ಸ್ಥಳಕ್ಕೆ ನಾನು ಹೋಗ್ಬೇಕಾಗಿತ್ತಪ್ಪ ಜೀವನದಲ್ಲಿ ಅಂತ ತುಂಬಾ ಜನ ಅನ್ಕೊಳ್ತಿರ್ತೀರ, ಅವರಿಗೆ ಪ್ರವಾಸದ ಯೋಗ ಸಿಗುತ್ತೆ. ಅದೇ ರೀತಿ ಈ ಮಾಸ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಒಂದಷ್ಟು ಅವಕಾಶಗಳು ಭಗವಂತನ ಅನುಗ್ರಹದಿಂದ ಸಿಗುತ್ತೆ ಅಂತ. ತುಂಬಾ ಜನ ಹೇಳ್ತಿರ್ತಾರೆ, ನನಗೆಲ್ಲವೂ ಇದೆ ಗುರುಗಳ, ಟ್ಯಾಲೆಂಟ್ ಇದೆ, ಎಲ್ಲ ರೀತಿಯ ಗೊತ್ತಿದೆ, ನನಗೆಲ್ಲವೂ ಕೂಡ ಗೊತ್ತಿದೆ, ಆದ್ರೆ ನಮಗೊಂದು ಅವಕಾಶ ಸಿಗೋಲ್ಲ, ಒಂದು ವೇದಿಕೆ ಸಿಗೋದಿಲ್ಲ, ನನ್ನನ್ನು ಯಾರೋ ಗುರುತಿಸುವಿಕೆ ಮಾಡೋದಿಲ್ಲ, ನನ್ಗೆ ಸ್ವಲ್ಪ ಯಾರು ಗುರುತಿಸೋ ಒಂದು ವೇದಿಕೆ ಕೊಟ್ಟರೆ ಸಾಕು,
ನನ್ನಲ್ಲಿರುವ ಶಕ್ತಿಯನ್ನು ನಾನು ಪ್ರದರ್ಶನ ಮಾಡ್ತೇನೆ, ನಾನು ಏನು ಅಂತ ತೋರಿಸ್ಕೊಡ್ತೀನಿ ಅಂತ ತುಂಬಾ ಜನ ಅಂತಿರ್ತಾರೆ. ನನ್ನ ಗುರಿನೇ ಮುಟ್ಟೋಕ್ ಆಗ್ತಾ ಇಲ್ಲ, ಅಡೆತಡೆಗಳು ಬರ್ತಾ ಇದೆ, ಏನೇನೋ ನಾನು ಸರಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ಯಾರೋ ಗೊತ್ತಿದ್ದು ತಪ್ಪು ಅಂತ ಹೇಳಿ ಎಲ್ಲವೂ ಕೂಡ ಅಡೆತಡೆಗಳನ್ನು ಮಾಡ್ತಾ ಹೋಗ್ತಿರ್ತಾರೆ ಅಂತ ತುಂಬಾ ಸಮಸ್ಯೆಗಳನ್ನು ಹೇಳ್ಕೊಳ್ತಿರ್ತೀರ. ಆ ವಿಚಾರದಲ್ಲಿ ನಿಮಗೆ ಲಾಭದಾಯಕವಾಗುತ್ತೆ. ಪ್ರಮುಖ ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ನೀವು ಯಾವ ಗುರಿಯನ್ನು ತಲುಪಬೇಕು ಅಂತ ಅನ್ಕೊಂಡಿರ್ತೀರ, ಖಂಡಿತವಾಗಿ ಆ ಗುರಿಯನ್ನ ನೀವು ತಲುಪ್ತೀರ. ಕಟಕ ರಾಶಿಯವರಿಗೆ ಪ್ರಮುಖವಾಗಿ ಯಾರು ಷೇರು ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೋ ಅಥವಾ ಆ ವಿಚಾರದಲ್ಲಿ ಯಾರು ಟ್ರೇಡಿಂಗ್ ಮತ್ತೊಂದು ವಿಚಾರದಲ್ಲಿ ವ್ಯವಹಾರಿಕವಾಗಿ ಮಾಡ್ತಿರ್ತಾರೋ ಅವರಿಗೆ ನಷ್ಟದ ಮಾಸವಾಗಿರುತ್ತೆ. ಅವರು ಈ ಮಾಸ ಸ್ವಲ್ಪ ನಷ್ಟವನ್ನ ಅನುಭವಿಸ್ತಕ್ಕಂಥದ್ದಾಗಿರ್ತೀರಾ ಅಂತ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು, ಕೊಂಚ ಮಟ್ಟಿಗೆ ಶತ್ರುಗಳ ಬಾಧೆ ಕೂಡ ನಿಮಗೆ ಬಾಧಿಸುತ್ತೆ ಅಂತ. ಯಾರು ನಿಮ್ಮನ್ನ ಆತ್ಮೀಯರು ಅಂತ ನೀವು ಅನ್ಕೊಂಡಿರ್ತೀರೋ ಅವರೇ ನಿಮಗೆ ಶತ್ರುಗಳಾಗ್ಬಿಡ್ತಾರೆ. ಸ್ವಲ್ಪ ಮಟ್ಟಿಗೆ ಅವರೊಂದಿಗೆ ವ್ಯವಹರಿಸಬೇಕು, ತುಂಬಾ ಸೂಕ್ಷ್ಮ ವಿವರಿಸಿ. ಎಷ್ಟೋ ಸಲ ನಾವು ಹೇಳ್ತಿರ್ತೀವಿ, ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಬಿಟ್ಟರೆ ಯಾರು ಗೊತ್ತೇ ಆಗ್ಬಾರ್ದು ಅಂತ. ಯಾವಾಗ ಯಾರ ಶತ್ರುಗಳು ಯಾರ ಮಿತ್ರಗಳು ಈ ಕಲಿಯುಗದಲ್ಲಿ ತಿಳಿಸೋಕೆ ಸಾಧ್ಯವಿಲ್ಲ ಅಂತ. ಹಾಗಾಗಿ ಒಂದಷ್ಟು ವಿಚಾರಗಳನ್ನು ಯಾರು ಕೂಡ ಬಳಿ ಶೇರ್ ಮಾಡಬೇಡಿ. ಎಷ್ಟೇ ಆತ್ಮೀಯರೇ ಆಗಿರಲಿ, ಅದು ಅಷ್ಟು ವಿಚಾರ ನಿಮ್ಮ ಬಳಿ ಗೌಪ್ಯವಾಗಿ ಇಟ್ಕೊಳ್ತಕ್ಕಂಥದ್ದು. ಇಲ್ಲದಿದ್ದರೆ ಕಟಕ ರಾಶಿಯವರಿಗೆ ಅವರ ಸೀಕ್ರೆಟ್ಸ್ಗಳು ಅವ್ರು ದೊಡ್ಡ ಮುಳುವಾಗ್ಬಿಡುತ್ತೆ ಅಂತ. ನಿಮ್ಮ ಬಾಯಾರು ನೀವೇ ಹೇಳ್ಕೊಟ್ಟು ನಿಮ್ಮ ಕೈಯಾರು ನೀವೇ ಆಯುಧವನ್ನು ಕಟ್ಕೊಂಡು ಓಡಿಸ್ಕೊಂಡಂಗೆ ಆಗ್ಬಿಡುತ್ತೆ. ಸ್ವಲ್ಪ ಜಾಗೃತೆಯಿಂದ ಇರತಕ್ಕಂಥದ್ದು ಅಂತ. ಪ್ರಮುಖವಾಗಿ ರಾಜಕಾರಣಿಗಳಿಗೆ ಈ ಮಾಸ ಕೊಂಚ ಮಟ್ಟಿಗೆ ಮಿಶ್ರ ಫಲವನ್ನು ಕೊಡತಕ್ಕಂಥ ಮಾಸವಾಗಿರುತ್ತೆ ಅಂತ. ಯಾರು ಕಟಕ ರಾಶಿಯಲ್ಲಿ ಇರತಕ್ಕಂಥ ರಾಜಕಾರಣಿಗಳಿಗೆ ಸ್ವಲ್ಪ ಅವರು ಮಾಡತಕ್ಕಂಥ ಅವರ ಸಮಾಜ ಸೇವೆ ಕ್ಷೇತ್ರವಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಆಡತಕ್ಕಂಥ ಮಾತಿನ ಮೇಲೆ ಗಮನ ಇರತಕ್ಕಂಥದ್ದು. ಅವರು ವ್ಯವಹರಿಸಬೇಕಾದ್ರೆ ಸ್ವಲ್ಪ ಸೂಕ್ಷ್ಮ ವ್ಯವಹರಿಸಿ, ಇಲ್ಲದಿದ್ದರೆ ಕೆಟ್ಟ ಹೆಸರು ಬರತಕ್ಕಂಥ ಸಂಭವ ಜಾಸ್ತಿಯೇ ಇರುತ್ತೆ ಅಂತ. ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ಅಧಿಕವಾದ ಖರ್ಚಾಗತ್ತೆ ಅಂತ. ಸಂಪಾದನೆ ಕೂಡ ಚೆನ್ನಾಗಿದೆ, ಖರ್ಚು ಕೂಡ ಸಂಪಾದನೆ ಸರಿಸಮಕ್ಕೆ ಬಂದ್ಬಿಡುತ್ತೆ ಅಂತ. ಸರಿಸಮಕ್ಕೆ ಬಂದ್ಬಿಟ್ರೆ ನೀವೇನು ಸಂಪಾದನೆ ಮಾಡ್ತೀರಾ ಅಷ್ಟು ಖರ್ಚನ್ನೇ ಮಾಡಿದ್ರು ಕೂಡ ಮುಂದಿನ ಭವಿಷ್ಯಕ್ಕೆ ಸೇವಿಂಗ್ಸ್ ಕಷ್ಟವಾಗುತ್ತೆ. ಸ್ವಲ್ಪ ಖರ್ಚು ಮಾಡ್ಬೇಕಾದ್ರೆ ಜಾಗೃತೆಯಿಂದ ಖರ್ಚು ಮಾಡತಕ್ಕಂಥದ್ದು ಅಂತ. ಅದೇ ರೀತಿ ಈ ಮಾಸದಲ್ಲಿ ನಾನು ಯಾರನ್ನೋ ನಂಬಿಟ್ಟು ಒಂದು ದುಡ್ಡನ್ನ ಕೊಟ್ಟು ನನ್ನ ಕೆಲಸವನ್ನು ಮಾಡಿಸ್ತೇನೆ, ಅಥವಾ ನಂತರ ಒಂದಷ್ಟು ಹಣಕಾಸಿದೆ, ಇನ್ಯಾರಿಗೂ ಒಂದಷ್ಟು ಆ ಹಣಕಾಸಿನ ಕೊರತೆಗಳಿದೆ, ನಾನು ಇನ್ವೆಸ್ಟ್ ಮಾಡಿಸಿ ನೀನನ್ನೆಲ್ಲ ನೋಡ್ಕೊಳಪ್ಪ ಅಂತೇಳಿ ಬಿಸ್ನೆಸ್ ನಾನು ಮಾಡ್ಕೊಳ್ಬಹುದಾ? ಅಥವಾ ದೂರದ ಸ್ನೇಹಿತರೊಂದಿಗೆ ಯಾರೋ ಸ್ನೇಹಿತರಂತೆ ಅವರೊಂದಿಗೆ ನಾನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬಹುದಾ? ಆ ಥರದ್ದು ಯಾವುದೇ ಆಲೋಚನೆಗಳಿದ್ರು ಖಂಡಿತ ಬೇಡ. ಮಾಡಿದ್ರು ಕೂಡ ಅದು ರಿಸ್ಕ್ ಆಗಿರುತ್ತೆ. ಕೊಂಚ ಬಾರಿ ಅಂದ್ರೆ 10-15 ಬಾರಿ ಯೋಚನೆ ಮಾಡಿ ಆ ವ್ಯವಹಾರವನ್ನು ಮಾಡತಕ್ಕಂಥದ್ದು. ಇಲ್ಲದಿದ್ದರೆ ಏನ್ ಇನ್ವೆಸ್ಟ್ ಮಾಡಿರ್ತೀರಾ ಆ ಹಣದೊಂದಿಗೆ ನಿಮ್ಮ ಬಾಂಧವ್ಯನೂ ಕೂಡ ನೀವು ಕಳ್ಕೊಂಡ್ಬಿಡ್ತೀರಾ ಅಂತ. ಸ್ವಲ್ಪ ಕಟಕ ರಾಶಿಯವರು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಜಾಗ್ರತೆಯಿಂದ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ಈ ಮಾಸ ನೀವು ಶಿವನನ್ನ ಆರಾಧನೆ ಮಾಡಿ ಅಂತ. ಕಟಕ ರಾಶಿಯವರು ಯಾರು ಶಿವನನ್ನ ಆರಾಧನೆ ಮಾಡ್ತಾರೋ ಖಂಡಿತವಾಗಿಯೂ ಇರತಕ್ಕಂಥದಷ್ಟು ಗೊಂದಲಗಳು ದೂರವಾಗತ್ತೆ, ಸಮಸ್ಯೆಗಳು ದೂರವಾಗತ್ತೆ, ಮನಸ್ಸಿಗೆ ಶಾಂತಿಯಾಗೂ ನೆಮ್ಮದಿ ಸಿಗುತ್ತೆ. ತುಂಬಾ ಜನ ಕಲಿಸ್ತಾ ಇರುತ್ತೆ, ನನ್ನ ಭವಿಷ್ಯವನ್ನು ನಾನು ತಿಳಿದುಕೊಳ್ಬೇಕು, ನನಗೆ ಯಾವ ಸಮಯದಲ್ಲಿ ಒಂದಷ್ಟು ರಾಜಯೋಗಗಳು ಬರುತ್ತೆ, ಹಾಗೂ ನಾನು ಯಾವ ಸಮಯದಲ್ಲಿ ನಾನು ಮದುವೆ ವಿಚಾರಕ್ಕೆ ನಾನು ಮುಂದುವರಬಹುದು, ಅಥವಾ ಯಾವ ಸಮಯದಲ್ಲಿ ನಾನು ಸ್ಟಾರ್ಟ್ಅಪ್ ಕಂಪನಿಗಳನ್ನು ಮಾಡಿದ್ರೆ ಲಾಭದಾಯಕವಾಗತ್ತೆ ಅಂತ ತುಂಬಾ ಗೊಂದಲಗಳು ಅಥವಾ ನಿಮಗೆ ಪ್ರಶ್ನೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. ಖಂಡಿತವಾಗಿಯೂ ನಿಮಗೆ ಉತ್ತಮ ಮಾರ್ಗದರ್ಶನವನ್ನ ಮಾಡುತ್ತೇವೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡುವ ಮುಖಾಂತರ ಬೆಂಬಲಿಸಿ. ಧನ್ಯವಾದಗಳು.